ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ UK ಲಾಗ್ಗೆ ಸ್ವಾಗತ. ಇವತ್ತು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ನಾನು ಯಾವ ಥರ ಮಾಡ್ತೀನಿ ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೀನಿ ಫ್ರೆಂಡ್ಸ್. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ಥರ ಮಾಡ್ತೀನಿ ಚಿಕನ್ ಸುಕ್ಕ ಅನ್ನೋದು ನಿಮಗೂ ಕೂಡ ಗುರುತಾಗುತ್ತೆ. ಹಾಗೆ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಟೈಮಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮ್ಗೆ ಗುರುತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ಥರ ಮಾಡ್ತೀನಿ ಚಿಕನ್ ರೆಸಿಪಿ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿರಿ. ಮತ್ತೇನು ತೋರಿಸೋಂಗಿಲ್ಲ, ಈಗ ಚಿಕನ್ ರೆಸಿಪಿ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್. ಹಂಗಾಗಿ ಹೇಳ್ತಾ ಇದ್ದೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಬರ್ರಿ. ಹಾಯ್ ಫ್ರೆಂಡ್ಸ್, ಈಗ ಚಿಕನ್ ಮಾಡಕತ್ತೀನಿ. ಚಿಕನ್ಗೆ ಏನೇನು ತೊಗೊಂಡೇನಂತ ತೋರಿಸ್ತೀನಿ. ಇದು ಅರ್ಧ kg ಅಷ್ಟು ಅದ ಚಿಕನ್. ಮಸಾಲೆ ರುಬ್ಕೊಂಡೇನ್ರಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಒಣ ಕೊಬ್ಬರಿ ಇವೆಲ್ಲ ಹಾಕ್ಕೊಂಡು ರುಬ್ಕೊಂಡೇನು. ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ರುಬ್ಕೊಂಡೇನ್ರಿ. ಇದು ಮಸಾಲೆ ಖಾರ ಅದ ರೀ. ಇದು ನಾ ಮಸಾಲೆ ಖಾರ ಕುಟ್ಟಿದ್ದದ ರೀ, ಅದನ್ನು ತೊಗೊಂಡೇನಿ. ಇವಾಗ ಒಗ್ಗರಣೆಗೆ ನೋಡಿ, ಇದೊಂದು ಈರುಳ್ಳಿ, ಇದೊಂದಿಷ್ಟು ಕೊತ್ತಂಬರಿ, ಇಷ್ಟೇ ನೋಡಿರಿ ಒಗ್ಗರಣೆಗೆ. ನೋಡಿರಿ, ಇವಾಗ ಸ್ಟವ್ ಹಚ್ಚಕತ್ತೀನಿ. ಇವಾಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಎಣ್ಣೆ ಬಿಸಿ ಆಗಲಿ ರೀ. ಬಿಸಿ ಆದ ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಆಗತ್ತನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆಗತ್ರಿ, ಈಗ ಈರುಳ್ಳಿ ಹಾಕ್ಕೊತೀನಿ ನೋಡಿರಿ. ಇದ್ರಾಗ ಅರಿಶಿಣ ಕೂಡ ಹಾಕ್ಕೊಂಡಿದ್ರಿ. ಈಗ ಈರುಳ್ಳಿ ಚಂದ ಫ್ರೈ ಆಗ್ಬೇಕ್ರಿ, ಕೆಂಪಗೆ ಬಣ್ಣ ತಿರುಗಬೇಕ್ರಿ. ಈರುಳ್ಳಿ ಕಲರ್ ಬರ್ಬೇಕ್ರಿ. ಆ ನಂತರ ಮಸಾಲೆ ಹಾಕೊಂಡ್ರಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕೆಂಪಗ್ಯಾವ. ಇವಾಗೇನು ಮಸಾಲೆ ರುಬ್ಕೊಂಡಿನಲ್ಲ ಅದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಖಾರ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ. ಸಿಂಪಲಾಗಿ ಚಿಕನ್ ಸುಕ್ಕ ಮಾಡಕತ್ತೀನಿ. ನಿಮಗೂ ಕೂಡ ನಾ ಯಾವ ಥರ ಮಾಡ್ತೀನಿ ಅಂತಂದು ತೋರಿಸಿದ್ರಾಯ್ತು ಅಂತ ತೋರ್ಸಕತ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಾನು ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಇವಾಗ ಒಂದು ಮುಚ್ಚಿಡಮ್ರಿ, ಚೆನ್ನಾಗಿ ಎಣ್ಣೆ ಬಿಡಲಿ. ಆನಂತರ ಏನು ಮಾಡೋದು, ಚಿಕನ್ ತೊಗೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಮ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟದ. ಈ ಥರ ಕುದಿ ಬರ್ಬೇಕು. ಈ ಥರ ಕುದಿ ಬಂದಾಗೆ ನಾವು ಹಾಕ್ಬೇಕ್ರಿ ಚಿಕನ್. ಇವಾಗ ತೊಳೆದಿರುವ ಚಿಕನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಮಸಾಲೆ ರುಬ್ಬಿರುವ ನೀರು ಇರ್ತದಲ್ಲ ಅದನ್ನು ಹಾಕ್ಕೊಂಡು ಮುಚ್ಚಿಟ್ಬಿಡಮ್ರಿ. ಆನಂತರ ನಿಮ್ಗೆ ತೋರಿಸ್ತೀನಿ ಚಿಕನ್ ಸುಕ್ಕ ಹೇಗೆ ರೆಡಿ ಆಯಿತು ಅನ್ನೋದು. ಉಪ್ಪು ಹಾಕಿನಿ ಇಲ್ಲಲ್ಲ, ನೋಡು ನೆನಪು ಹೋಗ್ಬಿಡ್ತಿತ್ತು. ಹಾಕ್ಬಾರ್ದು. ನೋಡಿರಿ, ಅದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕೋಕೆ ಹೋಗ್ಬೇಡಿ, ಅಡುಗೆ ಕೆಟ್ಟೋಗ್ಬಿಡ್ತದ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡೋಣ. ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಮಸಾಲೆ ರುಬ್ಬಿರುವ ನೀರು ಇರ್ತದಲ್ಲ, ಇದನ್ನು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಬರುತ್ತೆ. ಈ ಥರ ಸುಕ್ಕನ ಆದರೂ ಅಂದ್ಕೋಬೋದು, ಇಲ್ಲ ಚಿಕನ್ ಕರಿ ಆದ್ರೂ ಅಂದ್ಕೋಬೋದು ಫ್ರೆಂಡ್ಸು. ಈ ಥರ ಮಾಡಿಬಿಟ್ಟು ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಬಿಡ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಮುಚ್ಚಿಟ್ರೆ ಚಿಕನ್ ಸುಕ್ಕ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವಾಗ ಹಾಕಿ ಕೊಡ್ತಾಯಿದ್ದೀನಿ ನೋಡಿ, ಊಟಕ್ಕೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.